ನಮಸ್ಕಾರ ಸ್ನೇಹಿತರೆ, ತುಲಾರಾಶಿಯವರೇ, ಈ ವರ್ಷ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆಗಳು ಸಾಧಾರಣವಾಗಿ ಇರುವುದಿಲ್ಲ. ಇದು ಚಿಕ್ಕ ಬದಲಾವಣೆಯಾಗಿ ಕೂಡ ಇರುವುದಿಲ್ಲ. ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಧೈರ್ಯವನ್ನು, ನಿಮ್ಮ ಆರ್ಥಿಕ ಸ್ಥಿತಿಯನ್ನು, ನಿಮ್ಮ ಇಡೀ ಜೀವನ ದಿಕ್ಕನ್ನೇ ಬದಲಾಯಿಸುವಂತಹ ಬದಲಾವಣೆ. ಮುಖ್ಯವಾಗಿ ಕೋಟ್ಯಾಧಿಪತಿ ಆಗುವ ಮುಂಚೆ ತುಲಾರಾಶಿಯವರಿಗೆ ತಪ್ಪದೇ ಕಾಣಿಸುವಂತಹ 6 ಮುಖ್ಯವಾದ ಸಂಕೇತಗಳಿವೆ. ಆ ಸಂಕೇತಗಳು ಈಗಾಗಲೇ ನಿಮಗೆ ಕಾಣಿಸಿದೆಯಾ ಅಥವಾ ಶೀಘ್ರದಲ್ಲೇ ಕಾಣಿಸಲಿದೆಯಾ ಎಂಬುದು ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ನಿಮಗೆ ಅರ್ಥವಾಗುತ್ತದೆ. ಕಾಲಚಕ್ರ, ಕರ್ಮ ಸಿದ್ಧಾಂತ ಹಾಗೂ ಗ್ರಹಬಲ ಈ 3 ಸೇರಿ ಕೊಡುತ್ತಿರುವಂತಹ ಸ್ಪಷ್ಟವಾದ ಸೂಚನೆಗಳು ಇದೆ. ಹಾಗಾಗಿ ವಿಡಿಯೋ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ತುಲಾ ರಾಶಿಯಲ್ಲಿ ಜನಿಸಿದ ಪ್ರತಿ ವ್ಯಕ್ತಿಯ ಒಳಗಡೆ ಒಂದು ನಿಗೂಢವಾದ ಶಕ್ತಿ ಅಡಗಿರುತ್ತದೆ. ಆ ಶಕ್ತಿ ಅಷ್ಟು ಬೇಗನೆ ಹೊರಗೆ ಕಾಣಿಸುವುದಿಲ್ಲ. ತುಂಬಾ ಜನ ತುಲಾ ರಾಶಿಯವರು ನನ್ನ ಜೀವನದಲ್ಲಿ ಏಕಿಷ್ಟು ಆಲಸ್ಯ ಆಗುತ್ತಿದೆ, ಏಕಿಷ್ಟು ಪರೀಕ್ಷೆಗಳು ನಡೆಯುತ್ತಿದೆ, ಏಕಿಷ್ಟು ಕಷ್ಟ ಬರುತ್ತಿದೆ ಎಂದು ತುಂಬಾ ನೋವು ತಿನ್ನುತ್ತಾರೆ. ಆದರೆ ತುಲಾರಾಶಿಯ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ಹೇಳುವುದೇನೆಂದರೆ, ತುಲಾರಾಶಿಯವರು ಯಾವಾಗಲೂ ಬೇರೆಯವರ ಜೀವನ ಸರಿಪಡಿಸಲು ಮಾತ್ರ ಜನಿಸುತ್ತಾರೆ. ಆದ್ದರಿಂದಲೇ ಅವರ ಕರ್ಮಭಾರ ಸಾಮಾನ್ಯ ಜನರಿಗಿಂತಲೂ ಹೆಚ್ಚಾಗಿರುತ್ತದೆ. ತುಲಾರಾಶಿಯವರು ಚಿಕ್ಕಂದಿನಿಂದಲೇ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳುತ್ತಾರೆ. ಇವರಿಗೆ ಕುಟುಂಬದಲ್ಲಿನ ಸಮಸ್ಯೆಗಳು, ಕಷ್ಟಗಳು, ಜವಾಬ್ದಾರಿಗಳು ಹೆಚ್ಚಾಗಿರುತ್ತದೆ. ಇದು ನಿಮ್ಮ ದುರದೃಷ್ಟವಲ್ಲ, ಇದು ನಿಮ್ಮ ರಾಶಿಯ ಲಕ್ಷಣ. ಬೇರೆಯವರು ಮಾಡುವ ತಪ್ಪುಗಳ ಪ್ರಭಾವ ಕೂಡ ತುಲಾರಾಶಿಯವರ ಮೇಲೆ ಪರಿಣಾಮ ಬೀರುತ್ತದೆ. ತುಲಾರಾಶಿಯವರಿಗೆ ನ್ಯಾಯ ಕೂಡ ತುಂಬಾ ಆಲಸ್ಯವಾಗಿ ಸಿಗುತ್ತದೆ. ತುಲಾರಾಶಿಯವರಿಗೆ ಅವರ ಮಾತೇ ಮುಖ್ಯವಾದ ಆಯುಧ. ಆದರೆ ಅವರ ಮಾತುಗಳು ಕೇಳಿಸಿಕೊಳ್ಳಲು ಯಾರೂ ಸಿದ್ಧವಾಗಿ ಇರುವುದಿಲ್ಲ. ಏಕೆಂದರೆ ಅವರ ಮಾತುಗಳು ಜನರು ಕೇಳಿಸಿಕೊಳ್ಳುವ ಸಮಯ ಇನ್ನೂ ಬರಲಿಲ್ಲ. ನಿಮ್ಮ ಮಾತಿಗೆ ಬೆಲೆ ಸಿಗಬೇಕು ಅಂದರೆ ಮೊದಲು ನೀವು ಒಳಗಡೆ ಸ್ಟ್ರಾಂಗ್ ಆಗಬೇಕು. 2026ನೇ ವರ್ಷದಲ್ಲಿ ನಿಮ್ಮ ರಾಶಿಯ ಶಕ್ತಿ ಸಂಪೂರ್ಣವಾಗಿ ಎಚ್ಚರಗೊಳ್ಳುತ್ತಿದೆ. ತುಲಾ ರಾಶಿಯವರ ಜೀವನದಲ್ಲಿ ಒಂದು ವಿಚಿತ್ರವಾದ ವಿಷಯ ಇದೆ. ಅವರು ಎಷ್ಟು ಒಳ್ಳೆಯವರಾಗಿದ್ದರು, ಎಷ್ಟು ಜನರಿಗೆ ಸಹಾಯ ಮಾಡಿದ್ದರೋ ತುಂಬಾ ಸಲ ಮೋಸ ಹೋಗುತ್ತಾರೆ. ಇದು ಕೂಡ ಕರ್ಮ ಸಿದ್ಧಾಂತದಲ್ಲಿ ಒಂದು ಭಾಗ. ಈ ಅನುಭವಗಳಿಂದ ತುಲಾರಾಶಿಯವರು ಇತರರ ಭಾವನೆಗಳನ್ನು ಕೂಡ ಆಳವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಭವಿಷ್ಯತ್ತಿನಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಾನಕ್ಕೆ ತಲುಪುತ್ತಾರೆ. ಜನನದಿಂದಲೇ ತುಲಾರಾಶಿಯವರಿಗೆ ನಾಯಕತ್ವ ಲಕ್ಷಣಗಳು ಹೆಚ್ಚಾಗಿರುತ್ತದೆ. ಆದರೆ ಅದು ಆಲಸ್ಯವಾಗಿ ಹೊರಬರುತ್ತದೆ. 2026ರಿಂದ ಈ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸಲು ಶುರುವಾಗುತ್ತದೆ. ಆಗ ನಿಮಗೆ ಇದುವರೆಗೂ ನೀವು ಅನುಭವಿಸಿದಂತ ಕಷ್ಟ, ನಷ್ಟ, ನೋವು ಎಲ್ಲವೂ ಕೂಡ ದೊಡ್ಡ ಬದಲಾವಣೆಗೆ ಬುನಾದಿ ಎಂದು ಅರ್ಥವಾಗುತ್ತದೆ. ಜನವರಿ 1ರ ನಂತರ ನಿಮ್ಮ ಗ್ರಹ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ. ಜನವರಿ 1ರ ನಂತರ ನಿಮ್ಮ ರಾಶಿಯ ಗ್ರಹ ಪ್ರಭಾವ ಪೂರ್ತಿಯಾಗಿ ಬದಲಾಗುತ್ತದೆ. ಮುಖ್ಯವಾಗಿ ಶುಕ್ರ, ಗುರು ಹಾಗೂ ಶನಿ ಪ್ರಭಾವ ತುಂಬಾ ಮುಖ್ಯ ಪಾತ್ರ ವಹಿಸುತ್ತದೆ. ಶುಕ್ರ ತುಲಾರಾಶಿಯ ಅಧಿಪತಿ. ಇದುವರೆಗೂ ಶುಕ್ರನ ಶಕ್ತಿ ಪೂರ್ತಿಯಾಗಿ ನಿಮ್ಮ ರಾಶಿಯಲ್ಲಿ ಎಚ್ಚೆತ್ತುಕೊಳ್ಳಲಿಲ್ಲ. ಇದಕ್ಕೆ ಕಾರಣ ಕರ್ಮಬಂಧ. ಆದರೆ 2026ರಿಂದ ಆ ಬಂಧಗಳು ಕ್ರಮೇಣ ಬೇರಾಗುತ್ತದೆ, ಅಂದರೆ ನಿಮ್ಮಿಂದ ದೂರಾಗುತ್ತದೆ. ಗುರುಗ್ರಹ ನಿಮ್ಮ ರಾಶಿಯ ಮೇಲೆ ಪೂರ್ತಿ ದೃಷ್ಟಿ ಇಡುವುದರಿಂದ ಜ್ಞಾನ, ಅವಕಾಶಗಳು ಹಾಗೂ ಒಳ್ಳೆ ವ್ಯಕ್ತಿಗಳ ಪರಿಚಯ ಸಿಗುತ್ತದೆ. ಇದುವರೆಗೂ ನಿಮ್ಮ ಪ್ರತಿಭೆಯನ್ನು ಗುರುತಿಸದವರು ಈಗ ನಿಮ್ಮ ಶಕ್ತಿಯನ್ನು ತಿಳಿದುಕೊಳ್ಳುತ್ತಾರೆ. ಇದು ಒಂದೇ ಸಲ ನಡೆಯುವುದಿಲ್ಲ, ಆದರೆ ಬದಲಾವಣೆ ಶುರುವಾಗುತ್ತದೆ. ಈ ಬದಲಾವಣೆ ತುಂಬಾ ಸೂಕ್ಷ್ಮವಾಗಿ ಶುರುವಾಗುತ್ತದೆ. ನೀವು ಗಮನಿಸದಿದ್ದರೂ ಕಾಲ ನಿಮ್ಮೆಡೆಗೆ ತಿರುಗುತ್ತದೆ. ಶನಿಗ್ರಹದ ಪ್ರಭಾವ ತುಲಾರಾಶಿಗೆ ಪ್ರತ್ಯೇಕವಾದುದು. ತುಲಾರಾಶಿಗೆ ಶನಿ ಗುರುವಿನಂತೆ ಕೆಲಸ ಮಾಡುತ್ತಾರೆ. 2026ರ ನಂತರ ಶನಿ ಪ್ರಭಾವ ಕಡಿಮೆಯಾಗುವುದರಿಂದ ನಿಮ್ಮ ಕಷ್ಟಗಳು ಕೂಡ ಕಡಿಮೆಯಾಗುತ್ತದೆ.
ಸಂಕಟಗಳು ಪೂರ್ತಿಯಾಗಿ ಹೋಗದಿದ್ದರೂ ಅದನ್ನು ಎದುರಿಸಿ ನಿಲ್ಲುವ ಶಕ್ತಿ ನಿಮಗೆ ಬರುತ್ತದೆ. ತುಲಾರಾಶಿಯವರಿಗೆ 2026ರಲ್ಲಿ ಉದ್ಯೋಗ, ವ್ಯಾಪಾರ ಹಾಗೂ ಆದಾಯ ಚೆನ್ನಾಗಿರುತ್ತದೆ. ಇದುವರೆಗೂ ಜೀವನದಲ್ಲಿ ಏನು ಮಾಡಬೇಕು ಎಂದು ಕನ್ಫ್ಯೂಷನ್ ಅಲ್ಲಿ ಇರುವವರು ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಆ ನಿರ್ಧಾರ ನಿಮ್ಮ ಜೀವನಕ್ಕೊಂದು ಟರ್ನಿಂಗ್ ಪಾಯಿಂಟ್ ಆಗುತ್ತದೆ. ಗ್ರಹಗಳು ಅನುಕೂಲಕರವಾಗಿ ಬದಲಾದಾಗ ನಮ್ಮ ಆಲೋಚನೆಗಳು ಕೂಡ ಬದಲಾಗುತ್ತದೆ. ಹೆದರಿಕೆ ಕಡಿಮೆಯಾಗುತ್ತದೆ, ಧೈರ್ಯ ಹೆಚ್ಚುತ್ತದೆ. 2026ರಲ್ಲಿ ತುಲಾರಾಶಿಯವರು ಅವರ ಶಕ್ತಿ ಹಾಗೂ ಅವರ ಬೆಲೆ ಏನೆಂದು ಅವರು ತಿಳಿದುಕೊಳ್ಳುತ್ತಾರೆ. ಇದೇ ನಿಮ್ಮ ಗೆಲುವಿಗೆ ಮೊದಲ ಹೆಜ್ಜೆ. ಇದೇ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಸಮಯ. ತುಲಾರಾಶಿಯವರಿಗೆ ಒಮ್ಮೆಲೆ ಅದೃಷ್ಟ ಬರುವುದು ತುಂಬಾ ಅಪರೂಪ. ಅದು ನಿಧಾನವಾಗಿ ಮಾತ್ರ ಬರುತ್ತದೆ. 2026ರಲ್ಲಿ ಈ ಅದೃಷ್ಟದ ಬಾಗಿಲುಗಳು ಒಂದೊಂದಾಗಿ ತೆರೆದುಕೊಳ್ಳುತ್ತದೆ. ಮೊದಮೊದಲು ಚಿಕ್ಕ ಪುಟ್ಟ ಅವಕಾಶಗಳು ಬರುತ್ತದೆ. ಅದನ್ನು ನೀವು ಕಂಡುಹಿಡಿದು ಸರಿಯಾಗಿ ಉಪಯೋಗಿಸಿಕೊಂಡರೆ ಅದರಿಂದ ದೊಡ್ಡ ಲಾಭ ಸಿಗುತ್ತದೆ. ಇದುವರೆಗೂ ನೀವು ಕಷ್ಟಪಟ್ಟು ಮಾಡಿದ ಕೆಲಸಗಳಿಗೆ ತಕ್ಕ ಫಲ ಸಿಗಲಿಲ್ಲ ಎಂದು ನೋವು ತಿಂದಿದ್ದೀರಿ. ಆದರೆ ಆ ಕೆಲಸಗಳಿಗೆ ಈಗ ಫಲ ಸಿಗುತ್ತದೆ. ಒಂದು ಚಿಕ್ಕ ಪರಿಚಯ, ಚಿಕ್ಕ ಮಾತು, ಚಿಕ್ಕ ಅವಕಾಶ ನಿಮ್ಮ ಜೀವನವನ್ನು ಪೂರ್ತಿಯಾಗಿ ಬದಲಾಯಿಸುವಂತ ಶಕ್ತಿ ಹೊಂದಿರುತ್ತದೆ. ಇದು ಅದೃಷ್ಟ ಅಲ್ಲ, ಇದು ನಿಮ್ಮ ಕರ್ಮ ಫಲ. ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಮುಂಚೆ ಒಂದು ಸಂಕೇತ ಇರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯಾದ ಪ್ರಶಾಂತತೆ ಶುರುವಾಗುತ್ತದೆ. ಇದುವರೆಗೂ ನಿಮ್ಮಲ್ಲಿದ್ದ ಚಿಂತೆ ಕಡಿಮೆಯಾಗುತ್ತದೆ. ಸಮಸ್ಯೆಗಳು ಇದ್ದರೂ ಅದಕ್ಕೆ ನೀವು ದೀರ್ಘವಾಗಿ ಯೋಚಿಸುತ್ತಾ ಕುಳಿತುಕೊಳ್ಳುವುದಿಲ್ಲ. ಇದು ನಿಮ್ಮೊಳಗೆ ಧೈರ್ಯ ಬೆಳೆಯುತ್ತಿರುವುದಕ್ಕೆ ಸಂಕೇತ. ಈ ಸಮಯದಲ್ಲಿ ನೀವು ಅವಸರದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಏಕೆಂದರೆ ಅದೃಷ್ಟ ನಿಮ್ಮ ಹತ್ತಿರ ಬರುತ್ತಿದೆ. ನೀವು ಅದರ ಹಿಂದೆ ಓಡುವ ಅಗತ್ಯ ಇಲ್ಲ. ನಿಮಗೆ ಬೇಕಾದಾಗ, ಅಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶ ನಿಮ್ಮ ಮುಂದೆಯೇ ನಿಂತಿರುತ್ತದೆ. ಮುಖ್ಯವಾಗಿ ಆರ್ಥಿಕ ವಿಷಯದಲ್ಲಿ, ಆಸ್ತಿ ವಿಷಯದಲ್ಲಿ, ಉದ್ಯೋಗ ಬದಲಾವಣೆಯ ವಿಷಯದಲ್ಲಿ ನೀವು ಹುಷಾರಾಗಿರಬೇಕು. ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಂಡಾಗ ಹಳೆ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನದಲ್ಲಿ ಬರಬಹುದು. ಹಳೆ ಸಂಬಂಧಗಳು ಮತ್ತೆ ಬಲಪಡಬಹುದು. ಅಥವಾ ಕೆಲವು ಸಂಬಂಧಗಳು ಪೂರ್ತಿಯಾಗಿ ಕಟ್ಟಾಗಬಹುದು. ಇದು ಕೂಡ ನಿಮ್ಮ ರಾಶಿಯಲ್ಲಿ ನಡೆಯುತ್ತಿರುವಂತಹ ಶುದ್ಧಿ ಪ್ರಕ್ರಿಯೆ. ಹೊಸ ನೀರು ಬರಬೇಕೆಂದರೆ ಹಳೆ ನೀರು ಕೊಚ್ಚಿಕೊಂಡು ಹೋಗಲೇಬೇಕು. ಅಂದರೆ ಸುಖ ಬರಬೇಕೆಂದರೆ ಕಷ್ಟ ಹೋಗಬೇಕು. ಸಂತೋಷ ಬರಬೇಕೆಂದರೆ ದುಃಖ ಹೋಗಬೇಕು. ಒಳ್ಳೆ ಜೀವನ ಬರಬೇಕೆಂದರೆ ನಮ್ಮ ಜೀವನದಲ್ಲಿ ಇರುವ ಕೆಟ್ಟ ವ್ಯಕ್ತಿಗಳು ದೂರಾಗಬೇಕು. ಇನ್ನು ತುಲಾರಾಶಿಯವರ ಜೀವನದಲ್ಲಿ ಕರ್ಮಫಲ ತುಂಬಾ ಸ್ಪಷ್ಟವಾಗಿ ಕೆಲಸ ಮಾಡುತ್ತದೆ. ಇದುವರೆಗೂ ನೀವು ಮಾಡಿದ ಸಹಾಯ, ತೋರಿಸಿದ ಸಹನೆ ಎಲ್ಲವೂ ಒಂದು ಖಾತೆಯಲ್ಲಿ ಜಮಾ ಆಗಿದೆ. 2026ರ ನಂತರ ಆ ಖಾತೆ ತೆರೆದುಕೊಳ್ಳುತ್ತದೆ. ಕರ್ಮಫಲ ತಿರುಗಿ ಬರುವುದು ಅಂದರೆ ಕೇವಲ ಹಣ ಬರುವುದು ಅಲ್ಲ, ಗೌರವ, ಮನಃಶಾಂತಿ, ಭದ್ರತೆ ಕೂಡ ಬರುವುದು. 2026ರಲ್ಲಿ ನಿಮ್ಮ ಸ್ನೇಹಿತರು, ಸಂಬಂಧಿಕರು ಹಾಗೂ ಕುಟುಂಬಸ್ಥರಲ್ಲಿ ನಿಮ್ಮ ಮೇಲು ಬಯಸುವವರು ಯಾರು? ನಿಮ್ಮಿಂದ ಲಾಭ ಬಯಸುವವರು ಯಾರು? ಕಷ್ಟದಲ್ಲಿ ನಿಮ್ಮ ಜೊತೆ ಇರುವವರು ಯಾರು? ಸುಖದಲ್ಲಿ ಮಾತ್ರ ನಿಮ್ಮ ಜೊತೆ ಇರಬೇಕು ಅಂದುಕೊಳ್ಳುವವರು ಯಾರು ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ತುಲಾರಾಶಿಯವರು ಒಂದು ವಿಷಯ ನೆನಪಿಟ್ಟುಕೊಳ್ಳಿ. ನಿಮ್ಮಲ್ಲಿ ಸೇಡು, ದ್ವೇಷ, ಕೋಪ ಇದ್ದರೆ ಅದನ್ನು ಈಗಲೇ ಬಿಟ್ಟುಬಿಡಿ. ಏಕೆಂದರೆ ಇದು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆದುಕೊಳ್ಳಲು ಬಿಡುವುದಿಲ್ಲ. ಕರ್ಮಫಲ ನಿಮಗೆ ಅನುಕೂಲಕರವಾಗಿ ಇರಬೇಕೆಂದರೆ ನೀವು ಧರ್ಮ ಮಾರ್ಗವನ್ನು ಬಿಡಬಾರದು. ತುಲಾರಾಶಿಯವರ ಜೀವನದಲ್ಲಿ ಹಣದ ಸಮಸ್ಯೆ ಯಾವಾಗಲೂ ಇರುತ್ತದೆ. ಎಷ್ಟು ಹಣ ಬಂದರೂ ಕೈಯಲ್ಲಿ ಉಳಿಯುವುದಿಲ್ಲ. ಆದರೆ 2026ರಲ್ಲಿ ಈ ವಿಷಯಕ್ಕೆ ಬ್ರೇಕ್ ಬೀಳುತ್ತದೆ. ನೀವು ಹಣವನ್ನು ಖರ್ಚು ಮಾಡುವುದು ನಿಲ್ಲಿಸುತ್ತೀರಿ, ಕೂಡಿಡುವುದು ಕಲಿತುಕೊಳ್ಳುತ್ತೀರಿ. ಇನ್ನು ನೀವು ಕೋಟ್ಯಾಧಿಪತಿ ಆಗುವ ಮುಂಚೆ ಕಾಣಿಸುವ 6 ಸಂಕೇತಗಳು ಯಾವುದು ಎಂದು ನೋಡೋಣ. ಈ ಸಂಕೇತಗಳು ಒಂದೇ ಸಲ ಬರದಿದ್ದರೂ ಕ್ರಮೇಣ ನಿಮ್ಮಲ್ಲಿ ಬದಲಾವಣೆಗಳು ಕಾಣಿಸುತ್ತದೆ.
ಈ ಬದಲಾವಣೆಗಳನ್ನು ನೀವು ಗಮನಿಸಿದರೆ ನೀವು ಸರಿಯಾದ ದಿಕ್ಕಿನಲ್ಲಿ ಇದ್ದೀರಿ ಎಂದು ಅರ್ಥ. ಮೊದಲನೇ ಸಂಕೇತ, ನಿಮ್ಮ ಆಲೋಚನಾ ವಿಧಾನ ಬದಲಾಗುವುದು. ಇದುವರೆಗೂ ಇನ್ಸ್ಟೆಂಟ್ ಆಗಿ ಸಿಗುವಂತ ಸಂತೋಷ ಅಥವಾ ಸದ್ಯಕ್ಕೆ ಸಮಸ್ಯೆಗಳಿಂದ ಪಾರಾಗುವುದು ಅಥವಾ ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡರೆ ಸಾಕು, ಮುಂದೆ ನೋಡಿಕೊಳ್ಳೋಣ ಅಂದುಕೊಳ್ಳುತ್ತಿದ್ದ ನಿಮ್ಮ ಆಲೋಚನೆಗಳು ಬದಲಾಗುತ್ತದೆ. ನೀವು ಫ್ಯೂಚರ್ ಬಗ್ಗೆ ಯೋಚಿಸಲು ಶುರು ಮಾಡುತ್ತೀರಿ. ಫ್ಯೂಚರ್ಗಾಗಿ ಹಣ ಕೂಡಿಡುವುದು ಶುರು ಮಾಡುತ್ತೀರಿ. ಹಣ ಹೇಗೆ ಸಂಪಾದನೆ ಮಾಡಬೇಕು ಅನ್ನುವುದಕ್ಕಿಂತ ಯಾವ ರೀತಿ ಹಣ ಉಳಿಸಿಕೊಳ್ಳಬೇಕು ಎಂಬುದು ಕಲಿತುಕೊಳ್ಳುತ್ತೀರಿ. ಎರಡನೇ ಸಂಕೇತ, ಅಗತ್ಯವಿಲ್ಲದ ಸಂಬಂಧಗಳ ಮೇಲೆ ವಿರಕ್ತಿ ಬರುತ್ತದೆ. ಇದುವರೆಗೂ ನಿಮ್ಮ ಸಮಯವನ್ನು ಹಾಗೂ ಶಕ್ತಿಯನ್ನು ವ್ಯರ್ಥಗೊಳಿಸಿದ ವ್ಯಕ್ತಿಗಳಿಂದ ನೀವು ಸಹಜವಾಗಿ ದೂರಾಗುತ್ತೀರಿ. ಮೂರನೇ ಸಂಕೇತ, ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ. ನೀವು ಹೇಳಿದ ಮಾತಿಗೆ ಇತರರು ಬೆಲೆ ಕೊಡುವುದು ಹೆಚ್ಚಾಗುತ್ತದೆ. ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಸಿಗುತ್ತದೆ. ನಾಲ್ಕನೇ ಸಂಕೇತ, ಅಪಾಯಗಳು ಕಡಿಮೆಯಾಗುತ್ತದೆ. ಅಂದರೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದು ದೊಡ್ಡ ನಷ್ಟವಾಗದಂತೆ ಅಲ್ಲೇ ನಿಂತು ಹೋಗುತ್ತದೆ. ಇದು ದೇವರ ರಕ್ಷಣೆಯ ಜೊತೆಗೆ ನಿಮ್ಮ ಕರ್ಮಫಲದ ಪ್ರಭಾವ ಕೂಡ. ಐದನೇ ಸಂಕೇತ, ಧೈರ್ಯ ಹೆಚ್ಚಾಗುವುದು. ಇದುವರೆಗೂ ನಿಮ್ಮನ್ನು ಹೆದರಿಸಿದಂತ ವಿಷಯಗಳು ಇನ್ನು ಮುಂದೆ ಚಿಕ್ಕದಾಗಿ ಕಾಣಿಸುತ್ತದೆ. ಸ್ಟ್ರಾಂಗ್ ಡಿಸಿಷನ್ ತೆಗೆದುಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತದೆ. ಇದು ಕೋಟ್ಯಾಧಿಪತಿ ಯೋಗಕ್ಕಿಂತಲೂ ಮುಂಚೆ ತಪ್ಪದೇ ಕಾಣಿಸುವಂತಹ ಸಂಕೇತ. ಇನ್ನು ಆರನೇ ಸಂಕೇತ, ಕೃತಜ್ಞತಾ ಭಾವನೆ. ಅಂದರೆ ನಿಮಗೆ ಚಿಕ್ಕ ಲಾಭ ಬಂದರೂ ಕೂಡ ಇದಕ್ಕೂ ಮುಂಚೆ ಅಷ್ಟೇನಾ ಅಂದುಕೊಳ್ಳುತ್ತಿದ್ದಿರಿ, ಆದರೆ ಈಗ ಆ ಚಿಕ್ಕ ಲಾಭಕ್ಕೂ ಕೂಡ ಸಂತೋಷ ಪಡುತ್ತೀರಿ. ಆ ಚಿಕ್ಕ ಲಾಭಕ್ಕೂ ಕೂಡ ದೇವರಿಗೆ ಕೃತಜ್ಞತೆ ಹೇಳುತ್ತೀರಿ. ಒಂದು ಚಿಕ್ಕ ಕೆಲಸ ಯಾರಾದರೂ ಮಾಡಿಕೊಟ್ಟರೂ ಕೂಡ ಅವರ ಮೇಲೆ ಕೃತಜ್ಞತೆ ತೋರಿಸುತ್ತೀರಿ. ಈ ಭಾವನೆಯೇ ನಿಮಗೆ ದೊಡ್ಡ ಲಾಭಗಳನ್ನು ತಂದುಕೊಡುತ್ತದೆ. ಇದೇ ಕರ್ಮ ಸಿದ್ಧಾಂತದಲ್ಲಿ ಅತಿ ಮುಖ್ಯವಾದ ಅಂಶ. ಇದು 2026ರಲ್ಲಿ ತುಲಾರಾಶಿಗೆ ಆಗುವಂತಹ ಅನುಭವಗಳು ಹಾಗೂ ಬದಲಾವಣೆಗಳು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.